ಗುಡ್ ಮಾರ್ನಿಂಗ್, ದಿಸ್ ಇಸ್ ದೀಕ್ಷಿತ್ ಕುಮಾರ್. ಲಾಸ್ಟ್ 2 ವಿಡಿಯೋದಲ್ಲಿ ಗ್ರೂಪ್ಡ್ ಡಾಟಾ ಅಥವಾ ಬೈವೇರಿಯೇಟ್ ಡಾಟಾ ಇದ್ದಾಗ ಕೊರಲೇಷನ್ ಹೇಗೆ ಫೈಂಡ್ ಔಟ್ ಮಾಡೋದನ್ನು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪ್ರಾಬ್ಲಮ್ ಜೊತೆಗೆ ಕೊರಲೇಷನನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಹಿಯರ್ ದ ಕ್ವಶನ್. ಫ್ರಮ್ ದ ಡಾಟಾ ಗಿವನ್ ಬಿಲೋ, ಕ್ಯಾಲ್ಕುಲೇಟ್ ಕೊರಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ದಿ ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಪ್ರೊಸೀಡ್ಸ್. ಸೊ ಕಾಸ್ಟ್ ಕೊಟ್ಟಿದ್ದಾರೆ. ಎಸ್, ಈ ಕಡೆ ಕಾಸ್ಟ್ ಇದೆ 12 to 15, 15 to 18, 18 to 21, 21 to 24. ಸೇಲ್ಸ್ ಈ ಕಡೆ ಕೊಟ್ಟಿದ್ದಾರೆ 25 to 29, 30 to 34, 35 to 39, 40 to 44, and functional data are given. So this tabular data is of inclusive type. Here ನೋಡಿ 25 ರಿಂದ 29. Again it starts from the 30, not from 29. Here 12 to 15, again it starts from 15 to 18. Here ending value is 18 and the beginning value is 18. Whereas in this case 25 to 29, 30 to 34. ಈಗ ಏನು ಮಾಡಬೇಕು, ನಾವು ಈಗಾಗಲೇ ಅರಿಥ್ಮೆಟಿಕ್ ಮೀನ್ನಲ್ಲಿ ಸ್ಟಡಿ ಮಾಡಿದ ಹಾಗೆ 25ಗೆ 0.5ನ ಲೆಸ್ ಮಾಡಬೇಕು. ದಟ್ ವಿಲ್ ಬಿಕಮ್ 24.5. ಆ್ಯಂಡ್ ಅಪ್ಪರ್ ವ್ಯಾಲ್ಯೂಗೆ ಅಪ್ಪರ್ ಕ್ಲಾಸಿಗೆ 0.5ನ ಆ್ಯಡ್ ಮಾಡಬೇಕು. ದಟ್ ಈಸ್ 29.5. ಹಿಯರ್ 30ಗೆ 0.5ನ ಲೆಸ್ ಮಾಡಬೇಕು. ದಟ್ ವಿಲ್ ಬಿಕಮ್ 29.5 ಆ್ಯಂಡ್ ಅಪ್ಪರ್ ವ್ಯಾಲ್ಯೂ ಬಿಕಮ್ 34.5. 34.5 to 39.5 ಆ್ಯಂಡ್ 39.5 to 44.5. ಸೊ ಇದು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ವಿಧಾನ. ಬ್ಲ್ಯಾಂಕ್ ಫಾರ್ಮೇಟ್ ಇರಬೇಕು. ಬ್ಲ್ಯಾಂಕ್ ಫಾರ್ಮೇಟಲ್ಲಿ ಏನು ಕ್ವಶನಲ್ಲಿ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಡ್ರಾಫ್ಟ್ ಮಾಡಿದ್ದೇನೆ. 12 to 15, 15 to 18, 18 to 21, 21 to 24. ಇನ್ಕ್ಲೂಸಿವನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾಡಿ ಬರೆದಿದ್ದೇನೆ. 24.5 to 29.5, 29.5 to 34.5, 34.5 to 39.5, 39.5 to 44.5, and the data is all like this. ಸೊ ಫಸ್ಟ್ ನಾವು ಇದರಲ್ಲಿ ಮಾಡಬೇಕಾದದ್ದು ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್. ರೋ ವೈಸ್ ಆಮೇಲೆ ಕಾಲಮ್ ವೈಸ್. ರೋ ವೈಸ್ ಫಸ್ಟ್ ರೋ 6 plus 3 plus 2 plus 2 is equal to 13. Second row 5 plus 8 plus 4 plus 3 is equal to 20. Third row 3 plus 2 plus 6 plus 4 is equal to 15. Last row 2 plus 8 plus 10 plus 12 is equal to 32. ಇದು ರೋ ವೈಸ್ ಟೋಟಲ್ ಆಯಿತು. ಅದೇ ರೀತಿಯಾಗಿ ಕಾಲಮ್ ವೈಸ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಫಸ್ಟ್ ಕಾಲಮ್ 6 plus 5 plus 3 plus 2 is equal to 16. 3 plus 8 plus 2 plus 8 is equal to 21. 2 plus 4 plus 6 plus 10 is equal to 22. 2 plus 3 plus 4 plus 12 is equal to 21. So both sides ವರ್ಟಿಕಲಿ ಮತ್ತು ಹಾರಿಜಾಂಟಲಿ ಟೋಟಲ್ ಮಾಡಿದಾಗ ಎರಡೂ ಸೈಡಿಂದ ಉತ್ತರ 80 ಬರ್ತದೆ. ಸೊ ದಿಸ್ ಈಸ್ ದ ಟೋಟಲ್, ದಟ್ ಈಸ್ n is equal to 80. n is total of frequency, that is 80. See, this is the total of frequency, both sides. ಇಲ್ಲಿ ಒಳಗಡೆ ಕೊಟ್ಟಿರುವಂಥದ್ದು ಫ್ರೀಕ್ವೆನ್ಸಿ. ಈ 6, 3, 2, 2, 5, 8, 4, 3, 3, 2, 6, 4, 2, 8, 10, 12. These are all frequencies. F. See, this column is total F. ಈ ಸೈಡ್ ಕೂಡ ಇದು ಟೋಟಲ್ ಎಫ್. ಸೊ ಒಂದು ಸಲ ಫ್ರೀಕ್ವೆನ್ಸಿ ಟೋಟಲ್ ಆಯಿತು ಅಂತ ಹೇಳಿದರೆ ವಿ ಹ್ಯಾವ್ ಟು ಫೈಂಡ್ ದ ಮಿಡ್ ವ್ಯಾಲ್ಯೂಸ್. ಎಕ್ಸ್ ಈ ಕಡೆ ಇದ್ದರೆ ಎಕ್ಸಿನ ಮಿಡ್ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ವೈ ಈ ಕಡೆ ಇದ್ದರೆ ವೈಯ ಮಿಡ್ ವ್ಯಾಲ್ಯೂಯನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಒಂದು ವೇಳೆ ಎಕ್ಸ್ನ ಬದಲು ಇಲ್ಲಿ ವೈ ಇದೆ ಅಂತ ಹೇಳಿದರೆ ಎಸ್, ಇಲ್ಲಿ ವೈಯ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೇವೆ. ಇಲ್ಲಿ ಎಕ್ಸ್ ಇದೆ ಅಂತ ಹೇಳಿದರೆ ಎಕ್ಸಿನ ವ್ಯಾಲ್ಯೂನ ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಯಾವ ವ್ಯಾಲ್ಯೂ ಇಲ್ಲಿ ಇರ್ತದೋ ಅದರ ಕರೆಸ್ಪಾಂಡಿಂಗ್ ಎಕ್ಸನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಯಾವ ವ್ಯಾಲ್ಯೂ ಇಲ್ಲಿ ಇರ್ತದೋ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ವೈಯನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಸೊ ವಿ ಆರ್ ಫೈಂಡಿಂಗ್ ಮಿಡ್ ವ್ಯಾಲ್ಯೂ ಆಫ್ ಎಕ್ಸ್.
12 to 15, the mid value is 13.5. 15 to 18, mid value is 16.5. 18 to 21, mid value is 19.5. And 21 to 24, the mid value is 22.5. Likewise, ಇಲ್ಲಿ y values ಇಲ್ಲಿದೆ, class intervals ಇಲ್ಲಿದೆ, ಇದರ mid value 24.5 to 29.5. The mid value is 27. We call it as y, mid value of y. 29.5 to 34.5, mid value is 32. 34.5 to 39.5, mid value is 37. And 39.5 to 44.5, the mid value is 42. So mid value ಅನ್ನು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ. ಬಸ್ ಫ್ರೀಕ್ವೆನ್ಸಿ ಮಾತ್ರ ಮಾಡಲಿಕ್ಕೆ ಮಿಡ್ ವ್ಯಾಲ್ಯೂನ ಮಾಡೋ ಅವಶ್ಯಕತೆ ಇಲ್ಲ. Once the mid value is found, next we are going to find u. u is equal to x minus a divided by c. x ಈಗ ಆಲ್ರೆಡಿ ಇಲ್ಲಿ ಇದೆ. ಪ್ರತಿಯೊಂದು ಸೆಲ್ಲಿನ ವ್ಯಾಲ್ಯೂ ಅದು x ಆಗಿರ್ತದೆ. ಮತ್ತು a assumed mean ಅಂತ ಹೇಳ್ತೇವೆ. ಇದರಿಂದ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು assumed mean ತಗೊಳ್ಬೇಕು. ನಾನು ಇಲ್ಲಿ a ಅನ್ನು ತಗೊಂಡಿದ್ದೆ. a ಅಂದರೆ 13.5 ಅಂತ ತಗೊಂಡಿದ್ದೇನೆ. ಆ್ಯಂಡ್ ಸಿ ಇಸ್ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್. ಅಂದರೆ ಕ್ಲಾಸ್ ಇಂಟರ್ವಲ್ ಮಧ್ಯೆ ಎಷ್ಟು ಗ್ಯಾಪ್ ಇದೆ? 12 to 15, 15 to 18, 18 to 21. ಲೆಟ್ ಅಸ್ ಟೇಕ್ 18 to 21. 18 ಆದಮೇಲೆ 19, 20, 21. ಪ್ರತಿಯೊಂದು ಕ್ಲಾಸ್ ಇಂಟರ್ವಲಲ್ಲಿ ಮಧ್ಯ 3 ಅಂತರ ಇದೆ. ಸೊ ಸಿ ಈಸ್ ಈಕ್ವಲ್ ಟು 3. ಸೊ ಇಲ್ಲಿ 13.5 ಎಕ್ಸ್ ಮೈನಸ್ ಎ 13.5 ಡಿವೈಡೆಡ್ ಬೈ ಸಿ is equal to 0. See, this C ಮತ್ತು A is constant values. ಇದನ್ನು ಚೇಂಜ್ ಮಾಡುವಾಗಿಲ್ಲ ಪ್ರತಿ ಬಾರಿ ಕ್ಯಾಲ್ಕುಲೇಟ್ ಮಾಡುವಾಗ. 16.5 minus 13.5 divided by 3 is equal to 1. 19.5 minus 13.5 divided by 3 is equal to 2. 22.5 minus 13.5 divided by 3 is equal to 3. ಅದೇ ರೀತಿಯಾಗಿ y ಗೆ v ಅಂತ ಮಾಡ್ತೇವೆ. ಇಲ್ಲಿ x ಗೆ u ಮಾಡಿದರೆ y ಗೆ v is equal to y minus b divided by c. ಇಲ್ಲಿ y ಅಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂಯನ್ನು assumed mean that is b ಅಂತ ತಗೊಳ್ತೇನೆ. ಈ ಕೇಸ್ನಲ್ಲಿ ನಾನು 27 ಅನ್ನು ತಗೊಂಡಿದ್ದೇನೆ. ಸೊ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ 24.5 to 29.5. 24.5 ಆದಮೇಲೆ 25.5, 26.5, 27.5, 28.5, 29.5. ಪ್ರತಿ ಕ್ಲಾಸ್ ಇಂಟರ್ವಲ್ನ ವಿಡ್ತ್ 5 ಇದೆ. ಸೊ ಸಿ is equal to 5. ಸಿ is equal to 5 and that b is equal to 27 is the constant values. So 27 minus 27 divided by 5 is equal to 0. 32 minus 27 divided by 5 is equal to 1. 37 minus 27 divided by 5 is equal to 2. 42 minus 27 divided by 5 is equal to 3. So ಇದು ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವ ವಿಧಾನ. ನೆಕ್ಸ್ಟ್ ಯು ಆದ ಮೇಲೆ ಎಫ್ ಯು. ಇಲ್ಲಿರುವ ಟೋಟಲ್ ಫ್ರೀಕ್ವೆನ್ಸಿ ಏನಿದೆ ಎಫ್ ಮತ್ತು ಈ ಕಡೆ ಕಾಲಮಲ್ಲಿ ಯು ಇದೆ. ಇದನ್ನು ಮಲ್ಟಿಪ್ಲೈ ಮಾಡೋದು. ಎಫ್ ಇಂಟು ಯು ದಟ್ ಈಸ್ 13 ಇಂಟು 0 ಇಸ್ ಈಕ್ವಲ್ ಟು 0. 20 ಇಂಟು 1 ಇಸ್ ಈಕ್ವಲ್ ಟು 20. 15 ಇಂಟು 2 ಇಸ್ ಈಕ್ವಲ್ ಟು 30. 32 ಇಂಟು 3 ಇಸ್ ಈಕ್ವಲ್ ಟು 96. ಇಲ್ಲಿ ಎಫ್ ಯು ಮಾಡಿದ ಆ ರೀತಿಯಲ್ಲೇ ಈ ಕಡೆ ಎಫ್ ವಿ ಮಾಡ್ತೇವೆ. ಫ್ರೀಕ್ವೆನ್ಸಿ ಟೋಟಲ್ ಇಲ್ಲಿದೆ, ವಿ ಇಲ್ಲಿದೆ. 16 ಇಂಟು 0 ಇಸ್ ಈಕ್ವಲ್ ಟು 0. 21 into 1 is equal to 21, 22 into 2 is equal to 44, 21 into 3 is equal to 63. So, ಇದರ ಟೋಟಲ್ ಈ ಕಡೆ 128, ಎಫ್ ಯುನ ಟೋಟಲ್ 146. ಎಫ್ ಯು ಮತ್ತು ಎಫ್ ವಿ ಫೈಂಡ್ ಆಯಿತು. ನೆಕ್ಸ್ಟ್ ಕೆಲಸ ಎಫ್ ಯು ಸ್ಕ್ವೇರ್ ದಟ್ ಈಸ್ ಎಫ್ ಯು ಇಂಟು ಯು. ಎಫ್ ಯು ಸ್ಕ್ವೇರ್ ಅಂದರೆ ಎಫ್ ಯು ಇಂಟು ಯು. ಎಫ್ ಯು ಇಂಟು ಯು ದಟ್ ಈಸ್ 0 into 0 is equal to 0. 1 into 20 is equal to 20, 2 into 30 is equal to 60, 3 into 96 is equal to 288. Total is 368. ಇಲ್ಲಿ ಎಫ್ ಯು ಸ್ಕ್ವೇರ್ ಮಾಡಿದರೆ ಇಲ್ಲಿ ಎಫ್ ವಿ ಸ್ಕ್ವೇರ್ ಮಾಡಬೇಕು. ದಟ್ ಈಸ್ ಎಫ್ ವಿ ಇಂಟು ವಿ. 0 into 0, 0. 1 into 21 is equal to 21. 2 into 44 is equal to 88. 3 into 63 is equal to 189. Total 298. ನೆಕ್ಸ್ಟ್ ಈ ಒಳಗಿರುವ ಸೆಲ್ಲನ್ನು ಫಿಲಪ್ ಮಾಡುವ ವಿಧಾನ. ಹೇಗೆ ಫಿಲಪ್ ಮಾಡೋದು? ದಟ್ ಈಸ್ ವಿ ಆರ್ ಫೈಂಡಿಂಗ್ ದ ಸಮ್ ಆರ್ ಪ್ರಾಡಕ್ಟ್ ಆಫ್ ಎಫ್ ಯು ವಿ. ಪ್ರತಿಯೊಂದು ಸೆಲ್ಲಲ್ಲಿರುವ ವ್ಯಾಲ್ಯೂ ಅದು ಫ್ರೀಕ್ವೆನ್ಸಿ. ಅದೇ ಲೈನಲ್ಲಿರುವ ಯು ಮತ್ತು ಈ ಸೆಲ್ಲಿಗೆ ಅದೇ ಲೈನಲ್ಲಿರುವ ವಿ
ನಾವು ಒಂದು ವ್ಯಾಲ್ಯೂನ ಫ್ರೀಕ್ವೆನ್ಸಿ ಇಟ್ಕೊಂಡ್ರೆ ಹಾರಿಜಾಂಟಲಿ ಮತ್ತು ವರ್ಟಿಕಲಿ ನೋಡಬೇಕು. ಯು ಎಲ್ಲಿದೆ, ವಿ ಎಲ್ಲಿದೆ. ಸಿ ಎಫ್ ಯು ವಿ ಇಸ್ ಈಕ್ವಲ್ ಟು ಎಫ್ ಇಂಟು ಯು ಇಂಟು ವಿ. ಸೊ ಎಫ್ ಇಂಟು ಯು ಇಂಟು ವಿ. ಸೊ ಎಫ್ ಯು ವಿಯಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಐದರ್ ಎಫ್ ಆರ್ ಯು ಆರ್ ವಿ ಯಾವುದಾದ್ರೂ ಒಂದು ವ್ಯಾಲ್ಯೂ 0 ಆದರೆ ಆನ್ಸರ್ 0 ಆಗಿರ್ತದೆ. ಸೊ ಈ ರೋದಲ್ಲಿ ಬರುವಂಥದ್ದು ಫಸ್ಟ್ ರೋದಲ್ಲಿ ಯು 0 ಇರೋದ್ರಿಂದ ಎಲ್ಲ ಉತ್ತರಗಳು ಕೂಡ 0 ಬರ್ತದೆ. ಬೇಕಿದ್ರೆ ಕ್ಯಾಲ್ಕುಲೇಟರ್ ಹಾಕಿ ನೋಡಿ. ಸೇ ಫಾರ್ ಎಕ್ಸಾಂಪಲ್ 2 ಇಂಟು 2 ಇಸ್ ಈಕ್ವಲ್ ಟು 4 ಇಂಟು 0 ಆನ್ಸರ್ ಇಸ್ 0. 0ಗೆ 2 ಮಾತ್ರ ಅಲ್ಲ 100ರಿಂದ 1000ದಿಂದ ಮಲ್ಟಿಪ್ಲೈ ಮಾಡಿದರೂ ಕೂಡ ಆನ್ಸರ್ ವಿಲ್ ಬಿ 0. ಸೊ ಎಲ್ಲಿ ಯಾವ ರೋದಲ್ಲಿ 0 ಇದೆ ಅಥವಾ ಯಾವ ಸೆಲ್ನಲ್ಲಿ 0 ಇದೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ದ ಆನ್ಸರ್ ವಿಲ್ ಬಿ 0. ಹಿಯರ್ ಆಲ್ಸೋ ವರ್ಟಿಕಲಿ ಇಲ್ಲಿ ವಿ 0 ಇದೆ. ಸೊ ಎಫ್ ಯು ವಿಯಲ್ಲಿ ವಿ ಕೂಡ ಒಂದು ಕಾಂಪೊನೆಂಟ್. ವಿ 0 ಇರೋದ್ರಿಂದ ಈ ಲೈನ್ನಲ್ಲಿ ಬರುವಂಥ ಎಲ್ಲ ವ್ಯಾಲ್ಯೂಗಳು ಕೂಡ 0 ಆಗಿರ್ತದೆ. ಸೊ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ 8 ಎಫ್ ಯು 1 and v 1, that is 8 into 1 into 1, that is 8 answer. F 4 u 1 and v 2, f into u into v, that is 4 into 1 into 2, answer is 8. F 3 u 1 and v is 3, f into u into v, that is 3 into 1 into 3, ಆನ್ಸರ್ ಈಸ್ 9. ಸೊ ಅದೇ ರೀತಿಯಾಗಿ ಇಲ್ಲಿ 2 ಇಲ್ಲಿ ಈ ಕಾಲಮ್ ಮಾಡೋದಿಲ್ಲ ಯಾಕೆಂತ ಹೇಳಿದರೆ ಇಲ್ಲಿ 0 ಇದೆ. 2 ಇಂಟು 2 ಇಂಟು 1 ಆನ್ಸರ್ ಈಸ್ 4. 6 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 24. 4 ಇಂಟು 2 ಇಂಟು 3 24. 8 ಇಂಟು 3 ಇಂಟು 1 ದಟ್ ಈಸ್ 24. 10 ಇಂಟು 3 into 2 is equal to 60. 12 into 3 into 3 is equal to 108. ಸೊ ಇಷ್ಟು ಮಾಡಿ ಆದ ನಂತರ ಎಫ್ ಯು ವಿ ಕಾಲಮಲ್ಲಿ ಫಿಲಪ್ ಮಾಡೋದು ಏನು ಅಂತ ಹೇಳಿದರೆ ಇದರ ಸಮ್ ಇದನ್ನು ಆ್ಯಡ್ ಮಾಡಿ 0 0 0 0 ಆ್ಯಡ್ ಮಾಡಿದಾಗ ಉತ್ತರ 0. 0 ಪ್ಲಸ್ 8 ಪ್ಲಸ್ 8 ಪ್ಲಸ್ 9 is equal to 25. 0 plus 4 plus 24 plus 24 is equal to 52. 0 plus 24 plus 60 plus 108 is equal to 192. So, illi total 269. So, column wise, first column 0 0 0, answer is 0. 0 8 4 24, add madidre 36. 0 8 24 60, add madidre 92. 0 9 24 108, answer 141. So, ಇದನ್ನು ಇಷ್ಟನ್ನು ಆ್ಯಡ್ ಮಾಡಿದರೆ ವಿಲ್ ಗೆಟ್ 269. ಸೊ ಎಂಟೈರ್ ಬೈನರಿ ಡಾಟಾ ಈ ಚಾರ್ಟನ್ನು ಮಾಡಿದ ನಂತರ ದಟ್ ಆನ್ಸರ್ ಫ್ರಮ್ ಹಿಯರ್ ಎಫ್ ಯು ವಿ ಶುಡ್ ಬಿ ಈಕ್ವಲ್ ಟು ದಿಸ್ ಎಫ್ ಯು ವಿ. ಸೊ ಬಂದ ನಂತರ ಹೀಗೆ ಒಂದು ಕಾಲಮ್ ಗುರ್ತು ಹಾಕಿ ಚೆಕ್ ಅಂತೇಳಿ ಬರೀಬೇಕು. ದಟ್ ಈಸ್ ಬೋತ್ ದ ಆನ್ಸರ್ಸ್ ಆರ್ ಸೇಮ್. ಸೊ ಒನ್ಸ್ ದಿಸ್ ಆನ್ಸರ್ಸ್ ಆರ್ ಫೌಂಡ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಫಾರ್ಮುಲಾ. ಸೊ ಟು ಅಪ್ಲೈ ದ ಫಾರ್ಮುಲಾ ವಿ ರಿಕ್ವೈರ್ n is equal to 80. We require FUV, that is 269, FU is equal to 146, FV is equal to 128. You can see here FU square is equal to 368, FV square is equal FU square to 368, FV square 298. So formula is R is equal to n sigma FUV minus sigma FU into sigma FV divided by square root of n sigma FU square minus sigma FU whole square into n sigma FV square minus sigma FV whole square. This is the formula which we have used in the earlier problems. R is equal to 80 into 269 minus 146 into 128 divided by square root of 80 into 368 minus 146 whole square into 80 into 298 minus 128 whole square. So multiply ಮಾಡಿದಾಗ 80 into 269 will become 221,520 minus
146 into 128 will become 18,688 divided by square root of 80 into 368 is 29,440 minus 146 whole square, that is 146 into 146 will become 21,316 into 80 into 298 is 23,840 minus 128 whole square is equal to 128 into 128, that is 16,384. We deduct 21,520 minus 18,688, it will become 2,832 divided by square root of 29,440 minus 21,316 will become 88,124. 23,840 minus 16,384 will become 7,456. When you multiply 8,124 into 7,456 and if you take square root, you will get 7,782.84. So 2,832 ಭಾಗಿಸು 7,782.84 ಅಂತ ಮಾಡಿದರೆ you will get 0.3639. That is R is equal to 0.3639. Since this is below 0.5, it is called, there is a lower correlation between the cost and sales. Between the cost and sales, we have seen the question, that is cost of advertisement and sales. So in the previous video also we have seen the solving the questions. Let me take you back where we begin. First, from the problem, we have to draw a chart. We have to take the values. Bardada mele. Then we are finding total of frequencies vertically, horizontally. Then we are finding the mid value of x and mid value of y. Mid value ಆದ ಮೇಲೆ u ಅನ್ನು find out ಮಾಡ್ತೇವೆ from the value of x as well as from the value y. ಆಮೇಲೆ fu ಮಾಡ್ತೇವೆ. f into u, that is fu. Afterwards fu square, fu into u ಅಥವಾ fv into v ಅಂತ ಹೇಳಿದರೆ fv square. ಆಮೇಲೆ fu ಮಾಡಬೇಕು ಅಂತ ಹೇಳಿದರೆ f into u into v ಮಾಡ್ತೇವೆ. ಸೊ ದ ಪ್ರಾಡಕ್ಟ್ ಈಸ್ ಹಿಯರ್, ರೆಡ್ ಕಲರಲ್ಲಿ ಬರೆದಿರುವಂಥದ್ದು ಅದರ ಉತ್ತರ. ಸೊ ಆ ಉತ್ತರವನ್ನು ಟೋಟಲ್ ಮಾಡಿದಾಗ ಬರುವಂಥದ್ದು FUV. ದಟ್ FUV ಟೋಟಲ್ ಶುಡ್ ಬಿ ಈಕ್ವಲ್ ಟು ಹಿಯರ್ ಈ FUVಗೆ ಟೋಟಲ್ ಆಗಿರಬೇಕು. ದೆನ್ ವಿ ಆರ್ ಅಪ್ಲೈಯಿಂಗ್ ದ ಫಾರ್ಮುಲಾ. ಸೊ ಬೈ ದಿಸ್ ಮೆಥಡ್ ವಿ ಆರ್ ಗೆಟಿಂಗ್ ದ R is equal to 0.3639. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ಗಳು ಅರ್ಥ ಆಯಿತು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.